ಬೀದರ್ನಲ್ಲಿ ಅಡುಗೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಬುಕಿಂಗ್ ತಗೋತಾ ಇಲ್ಲ ಅಂತ ಹೇಳಿ ಗ್ರಾಹಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಗ್ಯಾಸ್ ಬುಕಿಂಗ್ ತಗೊಳ್ತಾ ಇದೆ, ಕೆಲವು ಸರಿ ತಗೋತಾ ಇಲ್ಲ, ತಗೊಂಡ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. 25 ದಿನ 1 ತಿಂಗಳಾಗ್ತಾ ಇದೆ, ಗ್ಯಾಸ್ ಬರ್ತಾ ಇಲ್ಲ. 10 ತಾರೀಕಿಗೆ ಬುಕ್ ಮಾಡೇನ್ರಿ, 16 ದಿನ ಆಯ್ತು, ಇನ್ನೂ ಬರ್ಲಿಕ್ಕೆ ಬಂದಿಲ್ಲ. ಅದರ ಕಡೆ ನನಗೆ ಗ್ಯಾಸ್ ಖತಮ್ ಆಗಿನ ಕಡೆ ಇಲ್ಲಿ ಕ್ಯೂದಾಗಿ ಕಾರ್ಬಾರ್ ಬಿಟ್ಟು ಇಲ್ಲಿ ನಿಂತಿರ್ತಾರೆ. ಏಜೆನ್ಸಿದವ್ರು ಏನಂತಾರೆ ಅದು ಏನು ಮಾತಾಡಕ್ಕೆ ಇಲ್ಲ, ಮಾತಾಡೋ ಟೈಮ್ ಇಲ್ಲ ಅವ್ರು ಬರಲಿ. ಈಗ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಅವರು. ಈಗ ಕ್ಯೂದಾಗ ಅಂದ್ರೆ ಈಗ ಯಾರ್ಯಾರಿಗೆ ಕೇಳ್ರಿ, ಯಾರಿಗೆ ಕೇಳ್ರಿ, ಯಾರಿಗೆ ಕೇಳಿರಿ, ಯಾರನ್ನೂ ಇಲ್ಲ. ಅಲ್ಲ, ಮನೆಗೆ ತಂದು ಕೊಡ್ಬೇಕನ್ನೋದು ಇದು ಅದ. ಆದ್ರೆ ನಿಮಗೆ ಮನೆಗೆ ಬುಕ್ ಮಾಡಿದ ಮರುದಿನ ತಂದು ಕೊಡ್ತೀವಿ. ಈಗ ಏನಾಗಿದೆ ಅಂಬೋದು ಗೊತ್ತಾಗಲ್ಲ. ಶಾರ್ಟೇಜ್ ಅದನ ಏನದ, ಎಷ್ಟು ಬಿಸಿಲು ಅದ, ಬಿಸಿಲು ನೋಡ್ದಂಗ ಬಿಸಿಲು ಅದ. ಈಗ ಇಲ್ಲಿ ಸಾಯ್ಬೇಕು ಲೈನ್ದಾಗ ಹಚ್ಚಿ ಮಂದಿ ಮಜದಾಗ ಒಳಗೆ. 10 ತಾರೀಕಿಗೆ ಬುಕ್ ಮಾಡೇನ್ರಿ, 16 ದಿನ ಆಯ್ತು, ಇನ್ನೂ ಬರ್ಲಿಕ್ಕೆ ಬಂದಿಲ್ಲ. ಅದರ ಕಡೆ ನನಗೆ ಗ್ಯಾಸ್ ಖತಮ್ ಆಗಿನ ಕಡೆ ಇಲ್ಲಿ ಕ್ಯೂದಾಗಿ ಕಾರ್ಬಾರ್ ಬಿಟ್ಟು ಇಲ್ಲಿ ನಿಂತಿರ್ತಾರೆ. ಏಜೆನ್ಸಿದವ್ರು ಏನಂತಾರೆ ಅದು ಏನು ಮಾತಾಡಕ್ಕೆ ಇಲ್ಲ. ಇಲ್ಲಿ ಇದೀಗ ಜನ ಹೇಳ್ತಾ ಇರುವಂಥದ್ದು ನೋಡಿ, 15 ದಿನ 20 ದಿನ 16 ದಿನ ಆಯಿತು, ಆದರೂ ಕೂಡ ಗ್ಯಾಸ್ ಸಿಕ್ಕಿಲ್ಲ. ಬುಕ್ ಮಾಡಿದ್ದೀವಿ, ಆದರೂ ಕೂಡ ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿ ಜನ ಈಗ ಕೊಡ್ತಾ ಇರುವಂಥ ಹೇಳಿಕೆಗಳು ಇದು. ಅದರಲ್ಲೂ ಕೂಡ ಬೀದರಲ್ಲಿ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ, ಗ್ಯಾಸ್ ಅಭಾವ, ಅದಾದ ನಂತರ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಸಮಸ್ಯೆ ಇದೆ. ಅದರಲ್ಲೂ ಕೂಡ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪುಟ್ಟ ಬಾಲಕ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಕಾರಣ ಏನು ಅಂತಂದರೆ, ಇಲ್ಲಿ ಹೋಮ್ ಡೆಲಿವರಿ ಆಗುತ್ತೆ ಅಂತೇಳಿ ಗ್ಯಾಸ್ ಏಜೆನ್ಸಿಯವರು ಹೇಳ್ತಾರೆ, ವೇಟ್ ಮಾಡಿ ಬರುತ್ತೆ ಅಂತ. ಇನ್ನು ಎಷ್ಟು ದಿನ ಅಂತ ವೇಟ್ ಮಾಡೋಕ್ಕಾಗುತ್ತೆ? 15-20 ದಿನ ಆದರೂ ಕೂಡ ಅಲ್ಲಿ ಗ್ಯಾಸ್ ಇವ್ರಿಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ಸಣ್ಣ ಮಕ್ಕಳು, ದೊಡ್ಡವರು ಏನು ನೋಡ್ತಾ ಇಲ್ಲ. ಬಿಸಿಲಿದ್ರು ಅಷ್ಟೇ, ಚಳಿ ಇದ್ರು ಅಷ್ಟೇ, ಏನಿದ್ರು ಅಷ್ಟೇ, ಎಲ್ಲರೂ ಕೂಡ ಹೋಗಿ ಈ ರೀತಿಯಾಗಿ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಈಗ ಇದೆ.